ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ನಿಗಮದ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ ನಮ್ಮ ಈ ಭಾಗದ ಹಾಗೂ ಕಲಬುರಗಿ ಜಿಲ್ಲೆಯ ಜನಪ್ರಿಯ ನಾಯಕರು ಹಾಗೂ ದೇಶ ಕಂಡ ಅಪರೂಪದ ರಾಜಕಾರಣಿ ಹಾಗೂ ನಮ್ಮ ನಾಯಕರಾದ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ ಅವರು ಹಾಗೂ ನಮ್ಮ ಗುಲ್ಬರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸರ್ ಅವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸರ್ ಅವರು ಹಾಗೂ KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ರವರು ಹಾಗೂ BR ಪಾಟೀಲ್ ಸರ್ ಅವರು MI ಪಾಟೀಲ್ರು ಹಾಗೂ ಅಲ್ಲಂಪ್ರಭು ಪಾಟೀಲ್ರವರು ಹಾಗೂ ಸುಭಾಷ್ ರಾಠೋಡ್ ಅವರು ರೇವು ನಾಯಕ್ ಅವರು ಹಾಗೂ ಕನೀಸ್ ಫಾತಿಮಾ ಮೇಡಮ್ ಅವರು ಹಾಗೂ ತಿಪ್ಪಣ್ಣಪ್ಪ ಕಮಕ್ನೂರವರು ಜಗದೇವ್ ಗುತ್ತೇದಾರ್ ಅವರು ಹಾಗೂ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು ಹಾಗೂ ನಮ್ಮ ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್ ಅವರು ಹಾಗೂ ಕೂಡ ಅಧ್ಯಕ್ಷರಾದ ಮಜರ್ ಅಲ್ಲಂ ಖಾನ್ ಅವರು ಹಾಗೂ MA ರಶೀದ್ ಸರ್ ಅವರು ಸಾಕಷ್ಟು ಎಲ್ಲ ನಮ್ಮ ನಗರದ ಎಲ್ಲ ಜಿಲ್ಲೆಯ ಶಾಸಕರು ಹಾಗೂ ಎಲ್ಲ ಪ್ರಮುಖರು ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಸರಡಿ ಸರ್ ಅವರಿದ್ದಾರೆ ಹಾಗೂ ಸಾಕಷ್ಟು ಎಲ್ಲ ಸ್ಟೇಟ್ ಯೂತ್ ಕಾಂಗ್ರೆಸ್ನ ಸೆಕ್ರೆಟರಿ ಅವರಿದ್ದಾರೆ ಹಾಗೂ ಸಾಕಷ್ಟು ಎಲ್ಲ ನಮ್ಮ ಪಕ್ಷದ ಮುಖಂಡರು ಹಾಗೂ ಎಲ್ಲರೂ ಸೇರಿ ನನ್ನನ್ನು ಈ KKRTCಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ನಮ್ಮ ನಾಯಕರುಗಳಿಗೆ ನಾನು ತುಂಬ ನಾನು ಕೋಟಿ ನಾನು ಧನ್ಯವಾದ ಹೇಳ್ತೀನಿ ನಾನು ಹಾಗೂ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಒಂದು ಗ್ರೌಂಡ್ಲಿಂದ ಬಂದಂಥ ಒಂದು ಕಾರ್ಯಕರ್ತರು ಹಾಗೂ ಮುಖಂಡರು ಹಾಗೂ ಸರ್ವ ಜನಾಂಗದ ಎಲ್ಲ ಕಾರ್ಯಕರ್ತರಿಗೆ ಒಂದು ಗುರುತಿಸಿ ಒಂದು ಪಕ್ಷದ ಜವಾಬ್ದಾರಿ ಹಾಗೂ ಸರ್ಕಾರದಲ್ಲಿ ಒಂದು ಸ್ಥಾನಮಾನ ಕೊಡುವುದು ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅಂತಂತ ಹೇಳೋಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ ಹಾಗೂ ಎಲ್ಲಾದರೂ ನ್ಯಾಯ ಎಲ್ಲಿ ಸಿಗ್ತದಂದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಅದಕ್ಕೆ ಬಹಳಷ್ಟು ಒಂದು ಕಾಂಗ್ರೆಸ್ ಪಕ್ಷ ಇವತ್ತಿನ ದಿನ ಸುಮಾರು ರಾಜ್ಯದಲ್ಲಿ ಸುಮಾರು 40 ನಿಗಮ ಮಂಡಳಿಗೆ ಆಯ್ಕೆ ಮಾಡಿದ್ದಾರೆ ಹಾಗೂ ಎಲ್ಲ ಜಿಲ್ಲೆಯಲ್ಲಿ ಕೂಡ ಭಾಳ ಹಬ್ಬದ ವಾತಾವರಣ ಹಾಗೂ ಭಾಳ ಉತ್ಸಾಹದಲ್ಲಿ ಇವತ್ತು ಒಂದು ಕಾರ್ಯಕ್ರಮ ನಡೀತಾ ಇದೆ ಹಾಗೂ ಈ KKRTCಯಲ್ಲಿ ಸುಮಾರು 8 ಜಿಲ್ಲೆಗಳು ಬರ್ತವೆ ಹಾಗೂ ಬೀದರ್ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ, ಯಾದಗಿರಿ ಜಿಲ್ಲೆ ಹಾಗೂ ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ, ಬಿಜಾಪುರ ಸುಮಾರು 8 ಜಿಲ್ಲೆಗಳು ಈ KKRTCಯಲ್ಲಿ ಬರ್ತವೆ ಹಾಗೂ ಆ 8 ಜಿಲ್ಲೆಗಳ ಒಳಗೊಂಡು ಇವತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ನಿಗಮದ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನಾನು ನಮ್ಮ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಇನ್ನೊಮ್ಮೆ ನಾನು ಧನ್ಯವಾದ ಹೇಳ್ತೀನಿ ಹಾಗೂ ನಮ್ಮ ಸಂಸದರಾದ ರಾಧಾಕೃಷ್ಣ ಸಾಹೇಬರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಹಾಗೂ ಇವತ್ತು 8 ಜಿಲ್ಲೆಗಳಲ್ಲಿ ಸಾಕಷ್ಟು ಏನೇ ಜನರ ತೊಂದರೆ ಓಡಾಟ ಬಸ್ಸುಗಳು ಸಾಕಷ್ಟು ಮೂಲಭೂತ ಸೌಕರ್ಯ ಏನೇ ತೊಂದರೆ ಇದ್ದರೂ ಕೂಡ ನಾನು 8 ಜಿಲ್ಲೆಗೆ ಹೋಗಿ ಸ್ಪಂದಿಸಿ ಕೆಲಸ ಮಾಡುವಂಥ ನನ್ನಲ್ಲಿ ಉತ್ಸಾಹ ಇದೆ ಹಾಗೂ ಪ್ರತಿ ಜಿಲ್ಲೆಗೂ ಕೂಡ ನಾನು ವಿಸಿಟ್ ಮಾಡಿ ಪ್ರತಿ ರೈತರಿಗೆ ಯಾರಿಗೆ ಏನು ಸವಲತ್ತು ಬೇಕಾಗ್ತದೋ ಕೊಡಿಸೋದ್ರಲ್ಲಿ ನಾನು ಯಶಸ್ವಿ ಆಗ್ತೀನಿ ಹಾಗೂ ಆ ಯಶಸ್ವಿ ಆಗಲಿಕ್ಕೆ ಎಲ್ಲ ಶಾಸಕರು ಹಾಗೂ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಆಶೀರ್ವಾದ ನನ್ನ ಮೇಲಿದೆ ಹಾಗೂ ಖಂಡಿತವಾಗಿ ಈ ಕಾರ್ಯ ಒಳ್ಳೆಯ ದಾರಿಯಲ್ಲಿ ಹಾಗೂ ಯಾವುದೇ ಕಪ್ಪು ಚುಕ್ಕೆ ಇರಲಾರದೆ ನಾನು ಯಶಸ್ವಿಯಾಗಿ ಈ ಕಾರ್ಯ ನಿರ್ವಹಿಸ್ತೇನೆ ಅಂತಂತೇಳಿ ಫ್ಯಾನ್ಸಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಜನ ಸ್ಟಾರ್ಟ್ ಆಗಿದೆ ಆದರೆ ನನಗೆ ನಂಬಲಿಕ್ಕಾಗಲಾಗ್ಯದ ಇಷ್ಟು ಸುಮಾರು 10 ಗಂಟೆಯಿಂದ ಬೆಳಗ್ಗೆ ಈಗ ರಾತ್ರಿ 8 ಗಂಟೆ ಆಗುತ್ತೆ 10 ಗಂಟೆ ಆಗಿದೆ ಇನ್ನೂ ಕೂಡ ಬರ್ತಾನೆ ಇದ್ದಾರೆ ನನಗೆ ಇದು ಎಷ್ಟು ಜನ ನನ್ನ ಮೇಲೆ ವಿಶ್ವಾಸ ಬಹಳ ಪ್ರೀತಿ ಇಟ್ಕೊಂಡಿದ್ರಲ್ಲ ಅದಕ್ಕೆ ಎಷ್ಟು ಧನ್ಯವಾದ ಕೇಳ್ದೆ ಕೋಟಿ ನಾನು ಎಲ್ಲ ಸರ್ವ ಜನಾಂಗದ ಜನತೆ ಇವತ್ತು ಬೆಳಗ್ಗೆ ಹಿಡಿದು ಸಾಯಂಕಾಲ ಬಂದಿದ್ದಾರೆ. ಇವತ್ತು ಯುವಕರು ಬಂದಿದ್ದಾರೆ, ದೊಡ್ಡವರು ಬಂದಿದ್ದಾರೆ, ಸಣ್ಣವ್ರು ಬಂದಿದ್ದಾರೆ, ಎಲ್ಲ ಸರ್ವ ಜನಾಂಗ ನನಗೆ ವಿಶ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವರಿಗೆಲ್ಲರಿಗೂ ನಾನು ಎಷ್ಟು ಧನ್ಯವಾದ ಹೇಳಿದ್ರೂ ಕಮ್ಮಿ ಅದ ಹಾಗೂ ನಾನು ಅವರಿಗೆಲ್ಲರಿಗೆ ನಾನು ಕೋಟಿ ಧನ್ಯವಾದ ಹೇಳ್ತೇನೆ.